ಹಾಯ್ ಎವ್ರಿವನ್. ಪ್ರತಿದಿನ ದೋಸೆ ಚಪಾತಿ ರೊಟ್ಟಿಗೆ ಏನು ಪಲ್ಯ ಮಾಡ್ಕೊಳ್ಳೋದು ಅನ್ನೋ ಯೋಚನೆ ಇದ್ದೇ ಇರುತ್ತೆ. ಅದರಿಂದ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗೋವಂಥ ಒಣಕೊಬ್ಬರಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಪುಡಿನ ದಿಢೀರಾಗಿ ಮಾಡಿ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿಕೊಂಡು ಪ್ರತಿದಿನ ಊಟಕ್ಕೆ ನೆಂಚ್ಕೋಬೋದು. ಅದರಿಂದ ಈ ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಚಟ್ನಿ ಪುಡಿ ಮನೆಯಲ್ಲಿ ಇದ್ಬಿಟ್ರೆ ಬೆಳಗಿನ ಹರಿಬರಿಯಲ್ಲಿ ತಿಂಡಿಗೆ ಆಗಲಿ ಇಲ್ಲ ಲಂಚ್ ಬಾಕ್ಸ್ ಕಟ್ಟಲಿಕ್ಕೆ ಆಗಲಿ ದೋಸೆ ಇಡ್ಲಿ ಚಪಾತಿ ರೊಟ್ಟಿಗೆ ಚಟ್ನಿ ಪುಡಿಗೆ ತುಪ್ಪ ಅಥವಾ ಮೊಸರು ಹಾಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಒಣಕೊಬ್ಬರಿ ಚಟ್ನಿ ಪುಡಿ ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ಪಷ್ಟು ಒಣಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಇದು ಒಣಕೊಬ್ಬರಿ ಆದ್ದರಿಂದ ಈ ಚಟ್ನಿ ಪುಡಿಗೆ ಒಣಕೊಬ್ಬರಿನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹುರ್ಕೊಳ್ಬೇಕಾಗತ್ತೆ. ಮೊದಲಿಗೆ ಒಣಮೆಣಸನ್ನು ಹುರ್ಕೊಳ್ಳೋಣ. 3 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿಗೆ 10ರಿಂದ 12 ಖಾರದ ಒಣಮೆಣಸು ಹಾಗೆ ಕಲರ್ಗೆ 10 ಬ್ಯಾಡಗಿ ಮೆಣಸನ್ನು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಖಾರಕ್ಕೆ ತಕ್ಕನಾಗಿ ಒಣಮೆಣಸನ್ನು ಹಾಕೋಬೋದು. ಖಾರದ ಮೆಣಸಿನಕಾಯಿ ಜೊತೆ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡ್ರೆ ಚಟ್ನಿ ಪುಡಿ ಕಲರ್ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಈ ಒಣಮೆಣಸನ್ನು ಲೋ ಫ್ಲೇಮ್ನಲ್ಲೇ ಫುಲ್ ಗರಿ ಗರಿ ಆಗೋ ತನಕ ಹುರಿದು ಎತ್ತಿಟ್ಕೊಳ್ಬೇಕು. ಈಗ 3 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿಗೆ ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೆ 1 ಕಪ್ಪಷ್ಟು ಕರಿಬೇವನ್ನು ಹಾಕಿ ಇದನ್ನು ಕೂಡ ಹುರ್ಕೊಳ್ಬೇಕು. ಕರಿಬೇವೆಲ್ಲ ಫುಲ್ ಗರಿ ಗರಿ ಆಗೋ ತನಕ ಹುರ್ಕೊಳ್ಳಿ. ಈ ಚಟ್ನಿ ಪುಡಿಗೆ ಮೇನ್ ಟೇಸ್ಟ್ ಬರೋದೇ ಬೆಳ್ಳುಳ್ಳಿ ಮತ್ತು ಕರಿಬೇವಿಂದ. ಅದರಿಂದ ಬೆಳ್ಳುಳ್ಳಿ ಕರಿಬೇವನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಕರಿಬೇವೆಲ್ಲ ಈ ರೀತಿ ಗರಿ ಗರಿ ಆಯಿತು ಅಂದರೆ ಇದರದ್ದು ಫ್ಲೇಮ್ ಆಫ್ ಮಾಡಿ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಆ ಶಾಖದಲ್ಲೇ 1 ನಿಮಿಷ ಹುರ್ಕೊಳ್ಳಿ. ಆವಾಗ ಹುಣಸೆ ಹಣ್ಣಲ್ಲಿರೋ ತೇವ ಅಂಶ ಎಲ್ಲ ಕಡಿಮೆ ಆಗತ್ತೆ. ಇದನ್ನೀಗ ಹುರ್ಕೊಂಡ ನಂತರ ಮೊದಲಿಗೆ ಒಣಮೆಣಸನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಣಕೊಬ್ಬರಿನ ತರಿತರಿಯಾಗಿ ರುಬ್ಬೋದ್ರಿಂದ ಮೊದಲಿಗೆ ಈ ಒಣಮೆಣಸನ್ನು ನೈಸಾಗಿ ರುಬ್ಕೊಳ್ಬೇಕು. ಬ್ಯಾಡಗಿ ಮೆಣಸನ್ನು ಹಾಕಿರೋದ್ರಿಂದ ಖಾರದ ಪುಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೀಗ ಈ ರುಬ್ಬಿರೋ ಒಣಮೆಣಸಿಗೆ ತುರಿದಿರೋ ಒಣಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಹುರ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವು ಹುಣಸೆ ಹಣ್ಣನ್ನು ಹಾಕಿ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲನ ಹಾಕೊಳ್ಳಿ. ಮೈಲ್ಡಾಗಿ ಸ್ವೀಟ್ನೆಸ್ ಬಂದು ಒಳ್ಳೆ ಟೇಸ್ಟ್ ಕೊಡತ್ತೆ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಚಟ್ನಿ ಪುಡಿನ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸಾಗಿ ರುಬ್ಕೊಳ್ಬಾರ್ದು. ಚಟ್ನಿ ಪುಡಿ ಯಾವಾಗಲೂ ತರಿತರಿಯಾಗಿ ಇದ್ರೇ ಟೇಸ್ಟ್ ಚೆನ್ನಾಗಿರತ್ತೆ. ತುಂಬ ನೈಸ್ ಆದರೆ ಈ ಚಟ್ನಿ ಪುಡಿದು ಟೇಸ್ಟೇ ಇರಲ್ಲ. ನೋಡಿದ್ರಲ್ಲ ಈ ಚಟ್ನಿ ಪುಡಿನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಕೆಲವೊಬ್ಬರಿಗೆ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಅಂಥವರಿಗೆ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಚಟ್ನಿ ಪಲ್ಯಗಳೇನೂ ಮಾಡ್ಕೊಳ್ದೇ ಇದ್ದಾಗ ಇದೊಂದು ಚಟ್ನಿ ಪುಡಿ ಇದ್ಬಿಟ್ರೆ ತುಪ್ಪ ಮೊಸರಿನ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ವಿಧಾನದಲ್ಲಿ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.